ಇವತ್ತಿನಿಂದ ಮೋದಿ 3.0 ಯುಗ ಆರಂಭ ಆಗ್ತಾ ಇದೆ. ಜವಾಹರ್ಲಾಲ್ ನೆಹರು ಅವರ ನಂತರ ಸತತ 3ನೇ ಬಾರಿಗೆ ಪ್ರಧಾನಿಯ ಗದ್ದುಗೆಗೇರ್ತಾ ಇರುವಂತಹ ವ್ಯಕ್ತಿಯನ್ನು ಕೀರ್ತಿಗೂ ಕೂಡ ಮೋದಿ ಪಾತ್ರರಾಗ್ತಾ ಇದ್ದಾರೆ. ಸೊ 7:15ಕ್ಕೆ ಇವತ್ತು ಪ್ರಮಾಣ ವಚನವನ್ನ ಮೋದಿಯ ಜೊತೆ ಕೆಲ ನಾಯಕರುಗಳು ಕೂಡ ತಗೊಳ್ತಾ ಇದ್ದಾರೆ. ಹೇಗಿದೆ NDA ಸರ್ಕಾರದ ರಚನೆಗೆ ಕೊನೆ ಕ್ಷಣದ ಕಸರತ್ತು ಅಥವಾ ಪ್ರಯತ್ನಗಳು, ಕಾರ್ಯಕ್ರಮಗಳು, ತರಾತುರಿಗಳು, ತಯಾರಿಗಳು ಇವೆಲ್ಲವನ್ನು ನೋಡ್ತಾ ಹೋಗೋಣ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇದಕ್ಕಾಗಿ ರಾಷ್ಟ್ರಪತಿ ಭವನದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಗಣ್ಯರು ಭಾಗಿಯಾಗ್ತಾರೆ, ಅತಿಥಿಗಳು ಭಾಗಿಯಾಗ್ತಾರೆ ಅನ್ನುವಂತಹ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂಥದ್ದು. ಈಗ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಪೌರ ಕಾರ್ಮಿಕರಿಂದ ವಿದೇಶಿ ಗಣ್ಯರವರೆಗೂ ಕೂಡ ಸಮಾಜದ ವಿವಿಧ ಸ್ತರಗಳ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ. ಮತ್ತೊಮ್ಮೆ ಮೋದಿ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್. ಸಂಜೆ 7:15ಕ್ಕೆ 3ನೇ ಬಾರಿಗೆ ಪ್ರಧಾನಿ ಪದಗ್ರಹಣ. ಪ್ರಧಾನಿ ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅಶ್ವಮೇಧ ಯಾಗ ನಡೆಸಿ NDA ವಿಜಯ ಪತಾಕೆ ಹಾರಿಸಿದ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಇವತ್ತು ಸಂಜೆ 7:15ಕ್ಕೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದ್ದು, ಇದಕ್ಕಾಗಿ ಎಲ್ಲಾ ತಯಾರಿಗಳು ಭರದಿಂದ ಸಾಗಿದೆ. ಪೌರ ಕಾರ್ಮಿಕರಿಂದ ವಿದೇಶಿ ಗಣ್ಯರಿಗೆ ಆಹ್ವಾನ. ಅಂದಹಾಗೆ ಮೋದಿ ಪ್ರಮಾಣ ವಚನ ಸಮಾರಂಭಕ್ಕೆ ಪೌರ ಕಾರ್ಮಿಕರಿಂದ ಹಿಡಿದು ವಿದೇಶಿ ಗಣ್ಯರಿಗೆ ಆಹ್ವಾನ ನೀಡಲಾಗಿದೆ. ಹಾಗಾದ್ರೆ ಯಾರಿಗೆಲ್ಲ ಆಮಂತ್ರಣ ನೀಡಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೋದಿ 3.0 ವಿಶೇಷ ಅತಿಥಿಗಳು. ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಪೌರ ಕಾರ್ಮಿಕರು. ಸೆಂಟ್ರಲ್ ವಿಸ್ಟಾ ಯೋಜನೆ ನೂತನ ಸಂಸತ್ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಕೂಡ ಆಹ್ವಾನ ನೀಡಲಾಗಿದೆ. ಇನ್ನು ತೃತೀಯ ಲಿಂಗಿಗಳು, ಕೇಂದ್ರ ಸರ್ಕಾರದ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳು, ಉತ್ತರಾಖಂಡ್ ಗಣಿ ಕಾರ್ಮಿಕರ ರಕ್ಷಿಸಿದಂತಹ ತಂಡ, ಒಂದೇ ಭಾರತ್ ಮೆಟ್ರೋದಂತಹ ರೈಲ್ವೆ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಇನ್ನು ಎಲ್ಲಾ ಧರ್ಮಗಳ 50 ಧರ್ಮ ಗುರುಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡಲಾಗಿದೆ. ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಪುರಸ್ಕೃತರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ಇನ್ನು ವಿಕಸಿತ ಭಾರತ್ ಅಂಬಾಸಿಡರ್ಗಳು, ಆದಿವಾಸಿ ಮಹಿಳೆಯರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ನಮೋ ಸಾಧನೆಗೆ ವಿದೇಶಿ ಗಣ್ಯರು. ಅಂದಹಾಗೆ ಶ್ರೀಲಂಕಾ ಅಧ್ಯಕ್ಷರಾಗಿರುವಂತಹ ರನಿಲ್ ವಿಕ್ರಮ್ ಸಿಂಘೆ, ಬಾಂಗ್ಲಾದೇಶ ಪ್ರಧಾನಿಯಾಗಿರುವಂತಹ ಶೇಖ್ ಹಸೀನ್, ಇನ್ನು ಭೂತಾನ್ ಪ್ರಧಾನಿಯಾಗಿರುವಂತಹ ಟೇರಿಂಗ್ ಟೋಬ್ಗೆ, ಮಾರಿಷಿಯಸ್ ಪ್ರಧಾನಿಯಾಗಿರುವಂತಹ ಪ್ರವಿಂದ್ ಜುಗ್ನಾಥ್, ಇನ್ನು ನೇಪಾಳ ಪ್ರಧಾನಿಯಾಗಿರುವಂತಹ ಪುಷ್ಪ ಕಮಲ್ ದಹಾಲ್ಗೆ, ಇನ್ನು ಮಾಲ್ಡೀವ್ಸ್ ಅಧ್ಯಕ್ಷರಾಗಿರುವಂತಹ ಮೊಹಮ್ಮದ್ ಮುಯಿಜ್ಗೂ ಕೂಡ ಆಹ್ವಾನ ಕೊಡಲಾಗಿದೆ. ಈ ಎಲ್ಲಾ ನಾಯಕರು ಮೋದಿ ಪಟ್ಟಾಭಿಷೇಕಕ್ಕೆ ಸಾಕ್ಷಿಯಾಗಿ. ಮೋದಿ ಕ್ಯಾಬಿನೆಟ್ ನಲ್ಲಿ ಯಾರಿಗೆಲ್ಲ ಚಾನ್ಸ್? ಕರ್ನಾಟಕದಿಂದ ಯಾರಿಗೆ ಜಾಕ್ಪಾಟ್? ಒಂದೇ ಹಂತದಲ್ಲಿ ಕ್ಯಾಬಿನೆಟ್ ರಚನೆ ಆಗುತ್ತಾ? ನರೇಂದ್ರ ಮೋದಿ ಕ್ಯಾಬಿನೆಟ್ ನಲ್ಲಿ ಯಾರಿಗೆಲ್ಲ ಚಾನ್ಸ್ ಅನ್ನೋದು ತೀವ್ರ ಕುತೂಹಲ ಹುಟ್ಟುಹಾಕಿದೆ. ಒಂದೇ ಹಂತದಲ್ಲಿ ಕ್ಯಾಬಿನೆಟ್ ರಚನೆನಾ ಅಥವಾ ಮೈತ್ರಿ ಪಕ್ಷಗಳ ಒತ್ತಡದಿಂದ 2 ಹಂತದಲ್ಲಿ ಕ್ಯಾಬಿನೆಟ್ ರಚನೆ ಆಗಲಿದ್ಯಾ ಅನ್ನೋದೇ ಸಸ್ಪೆನ್ಸ್. ಹಾಗಾದ್ರೆ ಮೋದಿ ಸಂಪುಟ ಸೇರುವ ಸಂಭಾವ್ಯ ನಾಯಕರು ಯಾರು? ಬಿಜೆಪಿಯಿಂದ ಇವರಾಗ್ತಾರಾ ಮಂತ್ರಿ? ಗುಜರಾತ್ನಿಂದ ಅಮಿತ್ ಶಾ, ಉತ್ತರ ಪ್ರದೇಶದಿಂದ ರಾಜನಾಥ್ ಸಿಂಗ್, ಕರ್ನಾಟಕದಿಂದ ಪ್ರಹ್ಲಾದ್ ಜೋಶಿ, ಕರ್ನಾಟಕದಿಂದ ಬಸವರಾಜ ಬೊಮ್ಮಾಯಿ, ಇನ್ನು ಮಧ್ಯಪ್ರದೇಶದಿಂದ ಶಿವರಾಜ್ ಸಿಂಗ್ ಚೌಹಾಣ್, ಇನ್ನು ಮಧ್ಯಪ್ರದೇಶದವರ ಜ್ಯೋತಿರಾದಿತ್ಯ ಸಿಂಧಿಯಾ, ಇನ್ನು ಮಹಾರಾಷ್ಟ್ರದವರಾದಂತಹ ನಿತೀಶ್ ಗಡ್ಕರಿ, ಮಹಾರಾಷ್ಟ್ರದಿಂದ ಪಿಯೂಷ್ ಗೋಯಲ್, ಅನುರಾಗ್ ಠಾಕೂರ್ ಹಿಮಾಚಲ ಪ್ರದೇಶದಿಂದ, ಇನ್ನು ರಾಜಸ್ಥಾನದಿಂದ ಗಜೇಂದ್ರ ಸಿಂಗ್ ಶೇಖಾವತ್, ಒಡಿಶಾದಿಂದ ಧರ್ಮೇಂದ್ರ ಪ್ರಧಾನ್, ಅಸ್ಸಾಂನಿಂದ ಸರ್ಪಾನಂದ ಸೋನಾವಾಲ್, ಇನ್ನು ತ್ರಿಪುರಾದಿಂದ ಬಿಪ್ಲಬ್ ದೇವ್ ವರ್ಮಾ, ಕೇರಳದಿಂದ ಸುರೇಶ್ ಗೋಪಿ, ತೆಲಂಗಾಣದಿಂದ ಕಿಶನ್ ರೆಡ್ಡಿ, ಇನ್ನು ತೆಲಂಗಾಣದಿಂದ ಬಡ್ಡಿ ಸಂಜಯ್, ಇನ್ನು ತಮಿಳುನಾಡಿನಿಂದ ಅಣ್ಣಾಮಲೈ ಅವರನ್ನ ರಾಜ್ಯಸಭೆಗೆ ಕಳುಹಿಸಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು 16 ಸ್ಥಾನ ಗೆದ್ದಂತಹ ಕರ್ನಾಟಕಕ್ಕೆ ಮೋದಿ ಸಂಪುಟದಲ್ಲಿ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಚಾನ್ಸ್ ಸಿಗುತ್ತಾ? ಯಾರೆಲ್ಲ ಸಂಸದರಿಗೆ ಮೋದಿ ಕ್ಯಾಬಿನೆಟ್ ಅನ್ನೋದು ಕುತೂಹಲ ಮನೆ ಮಾಡಿದೆ. ರೇಸ್ನಲ್ಲಿ ಹಲವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಯಾರಿಗೆ ಲಕ್ ಕುಲಾಯಿಸುತ್ತೆ ಅನ್ನೋದು ಸಂಜೆ ವೇಳೆಗೆ ಗೊತ್ತಾಗುತ್ತೆ. ದೆಹಲಿಯಲ್ಲಿ ಹೈ ಅಲರ್ಟ್. ರಾಷ್ಟ್ರಪತಿ ಭವನದ ಟೈಟ್ ಸೆಕ್ಯೂರಿಟಿ. ಅಂದಹಾಗೆ ನರೇಂದ್ರ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಿಸಿದ್ದು, ರಾಷ್ಟ್ರಪತಿ ಭವನದ ಸುತ್ತ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸಲಾಗಿದೆ. 5 ಹಂತದಲ್ಲಿ ಭದ್ರತೆ ನಿಯೋಜಿಸಿದ್ದು, ಅರೆ ಸೈನಿಕ ಸಿಬ್ಬಂದಿ, NSG ಕಮಾಂಡೋಗಳು, ಡ್ರೋನ್ಗಳು ಮತ್ತು ಸ್ನೈಪರ್ಗಳ ಸೇರಿ ಬಹು ಹಂತದ ಭದ್ರತೆಯನ್ನ ಒದಗಿಸಿದೆ. ಇನ್ನು ರಾಷ್ಟ್ರಪತಿ ಭವನದ ಒಳಗೆ ಮತ್ತು ಹೊರಗೆ ಸುಮಾರು 2500 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಇನ್ನು ವಿದೇಶಿ ಗಣ್ಯರು ಉಳಿಯುವಂತಹ ಲೀಲಾ, ತಾಜ್, ITC ಮೌರ್ಯ, ಕ್ಲಾರಿಡ್ಜಸ್ ಮತ್ತು ಒಬೆರಾಯ್ ಹೋಟೆಲ್ಗಳಲ್ಲೂ ಕೂಡ ಹೈ ಅಲರ್ಟ್ ಇದೆ.
ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ದೆಹಲಿಯಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸುವಂತ ಕೆಲಸ ಮಾಡಲಾಗ್ತಾ ಇದೆ. ರಾಷ್ಟ್ರಪತಿ ಭವನ ಸೇರಿದಂತೆ ವಿದೇಶಿ ಗಣ್ಯರು ಉಳಿಯುವಂತ ಸ್ಥಳಗಳಲ್ಲಿ 5 ಹಂತದ ಭದ್ರತೆಯನ್ನು ನಿಯೋಜಿಸುವ ಕೆಲಸವನ್ನ ಮಾಡಲಾಗಿದೆ. ಒಂದು ರೀತಿಯಲ್ಲಿ G20ಯಲ್ಲಿ ಯಾವ ರೀತಿಯಾದಂಥ ಭದ್ರತೆಯನ್ನು ದೆಹಲಿಯಲ್ಲಿ ನಿಯೋಜಿಸಲಾಗಿತ್ತು ಅದೇ ರೀತಿಯಾದಂಥ ಭದ್ರತೆಯನ್ನು ಈ ಬಾರಿಯೂ ಕೂಡ ನಿಯೋಜಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ.